ಎಲ್ಲರಿಗೂ ನಮಸ್ಕಾರ. ನಿರ್ಭಯತೆಯ ಮತ್ತೊಂದು ಹೆಸರೇ ಶಿವಾಜಿ ಮಹಾರಾಜರಾಗಿದ್ರು. ಸಾವನ್ನೇ ಅವರು ಪ್ರೀತಿಸಲಿಕ್ಕೆ ಶುರು ಮಾಡಿದ್ರೆ ಇನ್ನು ಭಯಪಡುವ ಅವಶ್ಯಕತೆ ಆದರೂ ಏನಿದೆ ಹೇಳಿ. ಶಿವಾಜಿ ಮಹಾರಾಜರು ಬದುಕಿದ್ದ ರೀತಿಯೇ ಅಂಥದ್ದು. ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ತೀವಿ ಅನ್ನೋದಾದ್ರೆ ಜೀವನಕ್ಕೆ ಬೇಕಾದಂತಹ 3 ಮುಖ್ಯ ಪಾಠಗಳನ್ನು ಹೇಳ್ಕೊಡ್ತಾರೆ. ಮೊದಲನೇದಾಗಿ, ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಜೀವನದಲ್ಲಿ ಧೈರ್ಯವನ್ನು ಕಳ್ಕೋಬಾರ್ದು ಅನ್ನೋಂಥದ್ದು. ಎರಡನೇದಾಗಿ, ನಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂತಹ ಸಣ್ಣ ಸಣ್ಣ ಸಂಗತಿಗಳ ಮೇಲೂ ಕೂಡ ನಮಗೆ ಗಮನ ಇರಬೇಕು ಅನ್ನೋಂಥದ್ದು. ಮೂರನೇದಾಗಿ, ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನೋಂಥದ್ದು. ನಿಮ್ಮೆಲ್ಲರಿಗೂ ಕತೆ ಗೊತ್ತಿರಲೇಬೇಕು. ಔರಂಗಜೇಬ್ನ ಮಾತು ಕೇಳಿಕೊಂಡು ಮಿರ್ಜಾ ರಾಜ ಜಯಸಿಂಹ ಶಿವಾಜಿ ಮಹಾರಾಜರನ್ನ ಬಂಧಿಸ್ಲಿಕ್ಕಂತ ಬಂದ. ಹಿಂದೂ ಮಹಾರಾಜನೊಬ್ನೇ ಹಿಂಗ್ ಮಾಡಿದಾಗ ಇವ್ರು ತಾನೇ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರ ಮನ ಒಲಿಸ್ಲಿಕ್ಕಾಗಿ ಪತ್ರ ಬರೆದ್ರು, ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು. ಇನ್ನೇನದು ಸಾಧ್ಯನೇ ಇಲ್ಲ ಅಂದಾಗ ಅವರ ಕಂಡೀಷನ್ಗೆ ಒಪ್ಕೊಂಡು ಅಲ್ಲಿಗೆ ಹೋದ್ರು. ಕಂಡೀಷನ್ ಏನ್ ಗೊತ್ತೇನು? ಶಿವಾಜಿ ಮಹಾರಾಜರು ಬರುವಾಗ ನಿಶಸ್ತ್ರರಾಗಿ ಒಬ್ರೇ ಬರಬೇಕು. ಹಂಗೂ ಯಾರನ್ನಾದ್ರೂ ಕರ್ಕೊಂಡ್ ಬರ್ತೀವಿ ಅನ್ನೋದಾದ್ರೆ 4 ಜನ ಬ್ರಾಹ್ಮಣರನ್ನ ಕರ್ಕೊಂಡ್ ಬರ್ಬೋದು ಅನ್ನೋದಾಗಿತ್ತು. ಅಲ್ಲಿ ಇಟಾಲಿಯನ್ ತೋಪ್ ಹಾರಿಸೋನು ಒಬ್ಬಿದ್ದ. 4-5 ದಿನಗಳ ಕಾಲ ಅದೇ ವಾತಾವರಣದಲ್ಲಿ ಶಿವಾಜಿಯವರು ಕಾಲ ಕಳೆದ್ರೂ ಕೂಡ ಅವ್ರು ಒಂದಿಷ್ಟು ಕೂಡ ಹೆದರಲಿಲ್ಲ. ಅಲ್ಲಿರ್ತಕ್ಕಂಥ ಇಟಾಲಿಯನ್ ತೋಪ್ ಹಾರಿಸೋನನ್ನ ಕೇಳ್ತಾ ಇದ್ರಂತೆ, ನೀವು ಮದ್ದನ್ನ ಹೇಗೆ ತಯಾರಿ ಮಾಡ್ತೀರಾ, ಈ ಮದ್ದನ್ನ ಹೇಗೆ ಸಿಡಿಸ್ತೀರಾ ಅನ್ನೋದನ್ನ ಕೇಳ್ತಾ ಇದ್ರಂತೆ. ಮುಂದುವರಿದಾಗಿ ಅವ್ರು ಹೇಳ್ತಾರೆ, ಸಾವಿನ ಎದುರಿಗೆ ನಿಂತಾಗ್ಲೂ ಕೂಡ ಇಷ್ಟೊಂದು ಜ್ಞಾನಾರ್ಜನೆಯ ಹಸಿವನ್ನ ನಾನು ಯಾರ ಬಳಿಯಲ್ಲೂ ಕೂಡ ಕಂಡಿಲ್ಲ ಅಂತ. ಶಿವಾಜಿಯವರು ಹೇಗೆ ಚಿಕ್ಕ ಪುಟ್ಟದ ವಿಷಯ ಮೇಲೂ ಕೂಡ ನಿಗಾ ವಹಿಸ್ತಿದ್ರು ಅನ್ನೋದು ನೋಡೋದಾದ್ರೆ, ಒಂದ್ಸಲ ಲೆಕ್ಕ ಬರೆಯೋನನ್ನು ಕೇಳ್ತಾರಂತೆ, ಲೆಕ್ಕ ಬರ್ದ್ಯಾ ನಿನ್ನೆದು ಅಂತ. ಆತ ಇಲ್ಲ ಅಂದ ತಕ್ಷಣವೇ ಅಲ್ಲೇ ಆತನಿಗೆ ಉಗ್ರವಾದ ಶಿಕ್ಷೆಯನ್ನ ಘೋಷಣೆ ಮಾಡ್ತಾರಂತೆ. ಹಾಗೆ ಒಬ್ಬ ಸೈನಿಕ ಬರ್ತಾನಂತೆ, ಕುದುರೆ ಕಾಲ್ ಮುರಿದಿದೆ, ಇದನ್ನ ಮಾರೋಣ ಅಂತ ಕೇಳಿದ್ನಂತೆ. ಅವಾಗ್ಲೇ ಶಿವಾಜಿಯವರು ಹೂ ಅಂತಾರಂತೆ. ಆದ್ರೆ ಕೆಲವು ದಿನಗಳ ನಂತರ ಆ ವ್ಯಕ್ತಿ ಎದುರಾದಾಗ ಮತ್ತೆ ಕೇಳ್ತಾರಂತೆ, ಕುದುರೆ ಮಾರಿದ್ಯಾ, ಅದರಿಂದ ಬಂದ ಹಣವನ್ನ ಬೊಕ್ಕಸೆಗೆ ಹಾಕ್ದ ಅಂತ. ಲಕ್ಷಾಂತರ ಕುದುರೆಗಳ ನಡುವೆ ಕುಂಟಾದ ಒಂದು ಕುದುರೆಯ ಬಗ್ಗೆ ಪ್ರಶ್ನೆ ಮಾಡುವಂತಹ ಮನೋಭಾವನೆ ಇದೆಯಲ್ಲ, ಇದು ಶಿವಾಜಿ ಅವರ ಶಕ್ತಿಯೇ ಆಗಿತ್ತು. ಆ ವ್ಯಕ್ತಿಗೆ ಯಾಕೆ ಎಲ್ಲವನ್ನೂ ಬಿಟ್ಕೊಟ್ರು ಬದುಕುವಂತಹ ಸಾಮರ್ಥ್ಯ ಇತ್ತು ಅಂತಂದ್ರೆ, ಅವರ ಕನಸು ಸ್ವರಾಜ್ಯ ಒಂದೇ ಆಗಿತ್ತು. ಏನನ್ನೇ ಕಳ್ಕೊಂಡ್ರು ಕೂಡ ಆತ್ಮವಿಶ್ವಾಸದಿಂದ ಬದುಕ್ತೀನಿ ಅನ್ನೋ ಛಲ ಅವರಲ್ಲಿತ್ತು. ಶಿವಾಜಿ ಅವರು ಹೇಳ್ಕೊಟ್ಟಂತಹ ಪಾಠವೇ ಅಂಥದ್ದು. ನಾವು ಯಾವುದೇ ನಾಯಕತ್ವವನ್ನ ಸ್ವೀಕರಿಸ್ತೀವಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಅದನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗೇ ಆ ಪದವಿಗೆ ಕೂತ್ಕೋಬೇಕು. ಆಗ ಯಾರಿಗೂ ಕೂಡ ಸಲಾಂ ಹೊಡೆಯುವ ಅಗತ್ಯ ಬರೋದಿಲ್ಲ ಅಂತ. ತಮ್ಮ ಗುರುವಾಗಿದ್ದ ಸಮರ್ಥ ರಾಮದಾಸರಿಗೆ ಇಡೀ ತಮ್ಮ ಸಾಮ್ರಾಜ್ಯವನ್ನೇ ಬರೆದು ಜೋಳಿಗೆಗೆ ಹಾಕಿದಂತಹ ಅಪ್ರತಿಮ ತ್ಯಾಗಿ ಶಿವಾಜಿಯವರು. ನಾನು ಅವರ ಕೆಲವು ನಾಯಕತ್ವ ಗುಣಗಳನ್ನು ದವೆ ಅವರ ಪುಸ್ತಕದಿಂದ ಆರಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಶಿವಾಜಿ ಮಹಾರಾಜರ ಈ ಜಯಂತಿ ಸುಮ್ಮನೆ ಅರ್ಚಾಡ್ಲಿಕ್ಕೆ, ಕೂಗಾಡ್ಲಿಕ್ಕೆ ಅಲ್ಲದೆ ನಮ್ಮೊಳಗಿನ ನಾಯಕತ್ವವನ್ನು ಹೊರತಂದು ದೇಶವನ್ನು ವಿಶ್ವ ಗುರುತ್ವದತ್ತ ಕೊಂಡೊಯ್ಯಲಿಕ್ಕೆ ಪ್ರೇರಣೆ ಆಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶಿವಾಜಿ ಮಹಾರಾಜ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಶಿವಾಜಿ ಮತ್ತು ರಾಷ್ಟ್ರಭಕ್ತಿ ಸೇರಿದ್ರೆ ಛತ್ರಪತಿ. ಹರ ಹರ ಮಹಾದೇವ್.